ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಅದರಲ್ಲೂ ಅಕ್ಷಯ ತೃತೀಯ ದಿನದಂದು ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಇರುತ್ತೆ. ಅದರಂತೆ ಇವತ್ತು ಕೂಡ ಅಕ್ಷಯ ತೃತೀಯ ಪ್ರಯುಕ್ತ ಚಿನ್ನದ ಅಂಗಡಿ ಮಾಲೀಕರಿಗೆ ಭರ್ಜರಿ ವ್ಯಾಪಾರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಗ್ರಾಹಕರು ಚಿನ್ನದ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಅಕ್ಷಯ ತೃತೀಯಕ್ಕೆ ಭರ್ಜರಿ ಚಿನ್ನದ ಶಾಪಿಂಗ್. ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಜನವೋ ಜನ. ಗ್ರಾಹಕರಿಗೆ ಬಾಲರಾಮನ ಗಿಫ್ಟ್ ಕೊಟ್ಟ ಶರವಣ. ಚಿನ್ನ ಆಕರ್ಷಕ ಚಿನ್ನ. ಇದೀಗ ಎಲ್ಲಿ ನೋಡಿದ್ರೂ ಕೂಡ ಚಿನ್ನದ ಮಾತುಕತೆ. ನಾವು ಹೇಳ್ತಾ ಇರೋದು ಅಂತಿಂತ ಚಿನ್ನದ ವಿಷಯವಲ್ಲ, ಇದು ಲಕ್ಷ ಲಕ್ಷ ಬೆಲೆ ಬಾಳುವ ಚಿನ್ನದ ವಿಷಯ. ಹೆಣ್ಮಕ್ಳ ಮೋಸ್ಟ್ ಫೇವರೇಟ್ ಅಂದ ಚಂದ ಹೆಚ್ಚಿಸುವ ಚಿನ್ನಾಭರಣಗಳ ಬೆಲೆ ಗಗನಕ್ಕೇರಿದೆ. ಏರಿಕೆಯ ಜೊತೆಗೆ ಇವತ್ತು ಅಕ್ಷಯ ತೃತೀಯ ಇದ್ದ ಕಾರಣ ಜನ ನೂಕು ನುಗ್ಲಲ್ಲಿ ಜನ ಚಿನ್ನ ಖರೀದಿ ಮಾಡುವುದಕ್ಕೆ ಮುಂದಾದ್ರು. ಸಾಮಾನ್ಯವಾಗಿ ಹಿಂದಿನಿಂದಲೂ ಕೂಡ ಅಕ್ಷಯ ತೃತೀಯದಂದು ಚಿನ್ನವನ್ನ ಖರೀದಿ ಮಾಡಿದ್ರೆ ಮನೆಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಎಂಬ ಮಾತಿದೆ. ಅದರಂತೆ ಪ್ರತಿ ವರ್ಷ ಕೂಡ ಅಕ್ಷಯ ತೃತೀಯಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಸಣ್ಣದಾದಂತಹ ಚಿನ್ನವನ್ನಾದರೂ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನ ಚಿನ್ನ ಖರೀದಿ ಮಾಡಿದ್ರು. ಅದರಲ್ಲೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಚಿನ್ನದ ಅಂಗಡಿಯಲ್ಲಿ ಜನ ಚಿನ್ನ ಖರೀದಿಗೆ ಮುಗಿಬಿದ್ದಿದ್ರು. ಮನೆಗಳಲ್ಲಿ ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಈ ಸಾಯಿ ಗೋಲ್ಡ್ ಅಲ್ಲಿ ಏನ್ ಪರ್ಚೇಸ್ ಮಾಡಿದಾರೋ ಅದು ಯಾವಾಗ್ಲೂ ನಮ್ಗೆ ಅಕ್ಷಯನೇ ಆಗಿದೆ. ಎಲ್ಲದೂ ಒಳ್ಳೇದಾಗಿದೆ. ಇದೇ ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾವಾಗ್ಲೂ ಇದೇ ತರ ಉನ್ನತ ಸ್ಥಾನಕ್ಕೆ ಹೋಗ್ಲಿ. ಗ್ರಾಹಕರಲ್ಲಿ ಉತ್ಸಾಹ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ 25% ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರ ಒಂದು ಖರೀದಿ ಮಾಡ್ತಾ ಇದ್ದಾರೆ. ಅವರು ತಗೊಳ್ಳುವಂತ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಆಗಬಹುದು ಬೆಲೆ ಏರಿಕೆಯಿಂದ. ನಾವು ಕೂಡ ಅದಕ್ಕೋಸ್ಕರನೇ ಹಲವಾರು ರಿಯಾಯಿತಿಗಳನ್ನ ಕೂಡ ಘೋಷಣೆ ಮಾಡಿದೀವಿ. ದುಬೈ ಬೆಲೆಯಲ್ಲಿ ಚಿನ್ನವನ್ನ ಖರೀದಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಬೆಂಗಳೂರು ರೇಟ್ಗೂ ದುಬೈ ರೇಟ್ಗೂ 251 ರೂಪಾಯಿ ಒಂದು ಗ್ರಾಮಿಗೆ ಕಡಿಮೆ ಕೊಡ್ತಾ ಇದೀವಿ. ಜೊತೆಗೆ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಬಾಲರಾಮನ ಸನ್ನಿಧಿಯಲ್ಲಿ ಆ ಬೆಳ್ಳಿ ವಿಗ್ರಹಗಳನ್ನ, ಶ್ರೀರಾಮನ ಬೆಳ್ಳಿ ವಿಗ್ರಹಗಳ ಜೊತೆಯಲ್ಲಿ ತಿರುಪತಿ ಪ್ರಸಾದವನ್ನು ಕೂಡ ಇವತ್ತು ನಮ್ಮ ಗ್ರಾಹಕರಿಗೆ 50,000 ಮೇಲ್ಪಟ್ಟ ಖರೀದಿಗೆ ವಿಶೇಷವಾಗಿ ಕೊಡ್ತಾ ಇದೀವಿ. ಅಲ್ಲದೆ ಗ್ರಾಹಕರಿಗೆ ಅಯೋಧ್ಯೆಯಲ್ಲಿ ಪೂಜಿಸಲ್ಪಟ್ಟ ಬಾಲರಾಮನ ಬೆಳ್ಳಿಯ ವಿಗ್ರಹವನ್ನ ವಿತರಣೆ ಮಾಡಿದ್ರು. ಇನ್ನು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ನಟಿ ಅನುಷಾ ರೈ ಆಗಮಿಸಿದ್ರು. ಹೀಗೆ ಅದ್ದೂರಿಯಾಗಿ ಅಕ್ಷಯ ತೃತೀಯವನ್ನ ಸಿಲಿಕಾನ್ ಸಿಟಿ ಜನ ಆಚರಿಸಿದ್ದು ಕಂಡುಬಂತು. ಇದಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಚಿನ್ನದಂಗಡಿ ಸಾಕ್ಷಿಯಾಯಿತು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಿನ್ನ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಅದರಲ್ಲೂ ಅಕ್ಷಯ ತೃತೀಯ ದಿನದಂದು ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಇರುತ್ತೆ. ಅದರಂತೆ ಇವತ್ತು ಕೂಡ ಅಕ್ಷಯ ತೃತೀಯ ಪ್ರಯುಕ್ತ ಚಿನ್ನದ ಅಂಗಡಿ ಮಾಲೀಕರಿಗೆ ಭರ್ಜರಿ ವ್ಯಾಪಾರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಗ್ರಾಹಕರು ಚಿನ್ನದ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಅಕ್ಷಯ ತೃತೀಯಕ್ಕೆ ಭರ್ಜರಿ ಚಿನ್ನದ ಶಾಪಿಂಗ್. ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಜನವೋ ಜನ. ಗ್ರಾಹಕರಿಗೆ ಬಾಲರಾಮನ ಗಿಫ್ಟ್ ಕೊಟ್ಟ ಶರವಣ. ಚಿನ್ನ ಆಕರ್ಷಕ ಚಿನ್ನ. ಇದೀಗ ಎಲ್ಲಿ ನೋಡಿದ್ರೂ ಕೂಡ ಚಿನ್ನದ ಮಾತುಕತೆ. ನಾವು ಹೇಳ್ತಾ ಇರೋದು ಅಂತಿಂತ ಚಿನ್ನದ ವಿಷಯವಲ್ಲ, ಇದು ಲಕ್ಷ ಲಕ್ಷ ಬೆಲೆ ಬಾಳುವ ಚಿನ್ನದ ವಿಷಯ. ಹೆಣ್ಮಕ್ಳ ಮೋಸ್ಟ್ ಫೇವರೇಟ್ ಅಂದ ಚಂದ ಹೆಚ್ಚಿಸುವ ಚಿನ್ನಾಭರಣಗಳ ಬೆಲೆ ಗಗನಕ್ಕೇರಿದೆ. ಏರಿಕೆಯ ಜೊತೆಗೆ ಇವತ್ತು ಅಕ್ಷಯ ತೃತೀಯ ಇದ್ದ ಕಾರಣ ಜನ ನೂಕು ನುಗ್ಲಲ್ಲಿ ಜನ ಚಿನ್ನ ಖರೀದಿ ಮಾಡುವುದಕ್ಕೆ ಮುಂದಾದ್ರು. ಸಾಮಾನ್ಯವಾಗಿ ಹಿಂದಿನಿಂದಲೂ ಕೂಡ ಅಕ್ಷಯ ತೃತೀಯದಂದು ಚಿನ್ನವನ್ನ ಖರೀದಿ ಮಾಡಿದ್ರೆ ಮನೆಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಎಂಬ ಮಾತಿದೆ. ಅದರಂತೆ ಪ್ರತಿ ವರ್ಷ ಕೂಡ ಅಕ್ಷಯ ತೃತೀಯಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಸಣ್ಣದಾದಂತಹ ಚಿನ್ನವನ್ನಾದರೂ ತೆಗೆದುಕೊಂಡು ಹೋಗ್ತಾರೆ.
ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನ ಚಿನ್ನ ಖರೀದಿ ಮಾಡಿದ್ರು. ಅದರಲ್ಲೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಚಿನ್ನದ ಅಂಗಡಿಯಲ್ಲಿ ಜನ ಚಿನ್ನ ಖರೀದಿಗೆ ಮುಗಿಬಿದ್ದಿದ್ರು. ಮನೆಗಳಲ್ಲಿ ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಈ ಸಾಯಿ ಗೋಲ್ಡ್ ಅಲ್ಲಿ ಏನ್ ಪರ್ಚೇಸ್ ಮಾಡಿದಾರೋ ಅದು ಯಾವಾಗ್ಲೂ ನಮ್ಗೆ ಅಕ್ಷಯನೇ ಆಗಿದೆ. ಎಲ್ಲದೂ ಒಳ್ಳೇದಾಗಿದೆ. ಇದೇ ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾವಾಗ್ಲೂ ಇದೇ ತರ ಉನ್ನತ ಸ್ಥಾನಕ್ಕೆ ಹೋಗ್ಲಿ. ಗ್ರಾಹಕರಲ್ಲಿ ಉತ್ಸಾಹ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ 25% ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರ ಖರೀದಿ ಮಾಡ್ತಾ ಇದ್ದಾರೆ. ಅವರು ತಗೊಳ್ಳುವಂತ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು ಬೆಲೆ ಏರಿಕೆಯಿಂದ. ನಾವು ಕೂಡ ಅದಕ್ಕೋಸ್ಕರನೇ ಹಲವಾರು ರಿಯಾಯಿತಿಗಳನ್ನ ಕೂಡ ಘೋಷಣೆ ಮಾಡಿದೀವಿ. ದುಬೈ ಬೆಲೆಯಲ್ಲಿ ಚಿನ್ನವನ್ನ ಖರೀದಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಬೆಂಗಳೂರು ರೇಟ್ಗೂ ದುಬೈ ರೇಟ್ಗೂ 251 ರೂಪಾಯಿ 1 ಗ್ರಾಮ್ಗೆ ಕಡಿಮೆ ಕೊಡ್ತಾ ಇದೀವಿ. ಜೊತೆಗೆ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಬಾಲರಾಮನ ಸನ್ನಿಧಿಯಲ್ಲಿ ಆ ಬೆಳ್ಳಿ ವಿಗ್ರಹಗಳನ್ನ, ಶ್ರೀರಾಮನ ಬೆಳ್ಳಿ ವಿಗ್ರಹಗಳ ಜೊತೆಯಲ್ಲಿ ತಿರುಪತಿ ಪ್ರಸಾದವನ್ನು ಕೂಡ ಇವತ್ತು ನಮ್ಮ ಗ್ರಾಹಕರಿಗೆ 50,000 ಮೇಲ್ಪಟ್ಟ ಖರೀದಿಗೆ ವಿಶೇಷವಾಗಿ ಕೊಡ್ತಾ ಇದೀವಿ. ಅಲ್ಲದೆ ಗ್ರಾಹಕರಿಗೆ ಅಯೋಧ್ಯೆಯಲ್ಲಿ ಪೂಜಿಸಲ್ಪಟ್ಟ ಬಾಲರಾಮನ ಬೆಳ್ಳಿಯ ವಿಗ್ರಹವನ್ನ ವಿತರಣೆ ಮಾಡಿದ್ರು. ಇನ್ನು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ನಟಿ ಅನುಷಾ ರೈ ಆಗಮಿಸಿದ್ರು. ಹೀಗೆ ಅದ್ದೂರಿಯಾಗಿ ಅಕ್ಷಯ ತೃತೀಯವನ್ನ ಸಿಲಿಕಾನ್ ಸಿಟಿ ಜನ ಆಚರಿಸಿದ್ದು ಕಂಡುಬಂತು. ಇದಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಚಿನ್ನದಂಗಡಿ ಸಾಕ್ಷಿಯಾಯಿತು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಅದರಲ್ಲೂ ಅಕ್ಷಯ ತೃತೀಯ ದಿನದಂದು ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಇರುತ್ತೆ. ಅದರಂತೆ ಇವತ್ತು ಕೂಡ ಅಕ್ಷಯ ತೃತೀಯ ಪ್ರಯುಕ್ತ ಚಿನ್ನದಂಗಡಿ ಮಾಲೀಕರಿಗೆ ಭರ್ಜರಿ ವ್ಯಾಪಾರ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಗ್ರಾಹಕರು ಚಿನ್ನದ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಅಕ್ಷಯ ತೃತೀಯಕ್ಕೆ ಭರ್ಜರಿ ಚಿನ್ನದ ಶಾಪಿಂಗ್. ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಜನವೋ ಜನ. ಗ್ರಾಹಕರಿಗೆ ಬಾಲರಾಮನ ಗಿಫ್ಟ್ ಕೊಟ್ಟ ಶರವಣ. ಚಿನ್ನ ಆಕರ್ಷಕ ಚಿನ್ನ. ಇದೀಗ ಎಲ್ಲಿ ನೋಡಿದ್ರು ಕೂಡ ಚಿನ್ನದ ಮಾತುಕತೆ. ನಾವು ಹೇಳ್ತಾ ಇರೋದು ಅಂತಿಂತ ಚಿನ್ನದ ವಿಷಯವಲ್ಲ, ಇದು ಲಕ್ಷ ಲಕ್ಷ ಬೆಲೆ ಬಾಳುವ ಚಿನ್ನದ ವಿಷಯ. ಹೆಣ್ಮಕ್ಳ ಮೋಸ್ಟ್ ಫೇವರೇಟ್ ಅಂದ ಚಂದ ಹೆಚ್ಚಿಸುವ ಚಿನ್ನಾಭರಣಗಳ ಬೆಲೆ ಗಗನಕ್ಕೇರಿದೆ. ಏರಿಕೆಯ ಜೊತೆಗೆ ಇವತ್ತು ಅಕ್ಷಯ ತೃತೀಯ ಇದ್ದ ಕಾರಣ ಜನ ನೂಕುನುಗ್ಲಲ್ಲಿ ಜನ ಚಿನ್ನ ಖರೀದಿ ಮಾಡುವುದಕ್ಕೆ ಮುಂದಾದ್ರು. ಸಾಮಾನ್ಯವಾಗಿ ಹಿಂದಿನಿಂದಲೂ ಕೂಡ ಅಕ್ಷಯ ತೃತೀಯದಂದು ಚಿನ್ನವನ್ನ ಖರೀದಿ ಮಾಡಿದ್ರೆ ಮನೆಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಎಂಬ ಮಾತಿದೆ. ಅದರಂತೆ ಪ್ರತಿ ವರ್ಷ ಕೂಡ ಅಕ್ಷಯ ತೃತೀಯಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಸಣ್ಣದಾದಂತಹ ಚಿನ್ನವನ್ನಾದರೂ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನ ಚಿನ್ನ ಖರೀದಿ ಮಾಡಿದ್ರು. ಅದರಲ್ಲೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಚಿನ್ನದ ಅಂಗಡಿಯಲ್ಲಿ ಜನ ಚಿನ್ನ ಖರೀದಿಗೆ ಮುಗಿಬಿದ್ದಿದ್ರು. ಮನೆಗಳಲ್ಲಿ ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಈ ಸಾಯಿ ಗೋಲ್ಡ್ ಅಲ್ಲಿ ಏನ್ ಪರ್ಚೇಸ್ ಮಾಡಿದಾರೋ ಅದು ಯಾವಾಗ್ಲೂ ನಮ್ಗೆ ಅಕ್ಷಯನೇ ಆಗಿದೆ.